ಶ್ರೀರಾಮಕೃಷ್ಣರು. ನೋಡು, ಹಾಜರ ಹೇಳುತ್ತಾನೆ, ಭಗವದ್ ದರ್ಶನವಾದ ಮೇಲೆ ಷಡೈಶ್ವರ್ಯ ದೊರೆಯುತ್ತದೆ ಎಂಬುದಾಗಿ. ಮಾಸ್ಟರ್, ಯಾರಿಗೆ ಶುದ್ಧ ಭಕ್ತಿ ಬೇಕಾಗಿದೆಯೋ ಅವರಿಗೆ ಷಡೈಶ್ವರ್ಯ ಬೇಕೆನಿಸುವುದಿಲ್ಲ. ಶ್ರೀರಾಮಕೃಷ್ಣರು, ಬಹುಶಃ ಹಾಜರ ಹಿಂದಿನ ಜನ್ಮದಲ್ಲಿ ಒಬ್ಬ ದರಿದ್ರನಾಗಿರಬೇಕು. ಅದಕ್ಕಾಗಿ ಆತ ಷಡೈಶ್ವರ್ಯ ನೋಡಬೇಕು ಅಂತ ಅಷ್ಟೊಂದು ಇಚ್ಛೆ ಪಡುತ್ತಿದ್ದಾನೆ. ನಾನು ಅಡುಗೆಯವನೊಡನೆ ಏನೇನು ಮಾತುಕತೆ ಆಡಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳಲು ಆತನಿಗೆ ಇಚ್ಛೆ. ಆತ ನನಗೆ ಹೇಳುತ್ತಾನೆ, ನಿಮಗೆ ಏನಾದರೂ ಬೇಕಾದರೆ ಅಡುಗೆಯವನಿಗೆ ಏಕೆ ತಿಳಿಸಲು ಹೋಗಬೇಕು? ನಾನು ಖಜಾಂಚಿಗೆ ಹೇಳಿ ನಿಮಗೆ ಬೇಕಾದ್ದೆಲ್ಲವನ್ನು ಕೊಡಿಸಿ ಕೊಟ್ಟು ಬಿಡುತ್ತೇನೆ. ಮಾಸ್ಟರ್ ಗಟ್ಟಿಯಾಗಿ ನಗುತ್ತಾನೆ. ಆತ ಈ ರೀತಿಯಾಗೆಲ್ಲ ಹೇಳುತ್ತಲೇ ಇರುತ್ತಾನೆ. ನಾನು ಸುಮ್ಮನೆ ಇದ್ದು ಬಿಡುತ್ತಲೇ ಇರುತ್ತೇನೆ. ಮಾಸ್ಟರ್, ನೀವು ಅನೇಕ ಸಾರಿ ಹೇಳಿದ್ದೀರಿ, ಯಾರು ನಿಜವಾದ ಭಕ್ತನೋ ಆತನಿಗೆ ಭಗವಂತನ ಐಶ್ವರ್ಯ ನೋಡಬೇಕು ಅಂತ ಅನ್ನಿಸುವುದೇ ಇಲ್ಲ ಅಂತ. ಆತ ಭಗವಂತನನ್ನು ಗೋಪಾಲ ಭಾವದಿಂದ ನೋಡಲು ಇಚ್ಛೆ ಪಡುತ್ತಾನೆ. ಮೊದಮೊದಲು ಭಗವಂತ ಸೂಜಿಗಲ್ಲು, ಭಕ್ತ ಸೂಜಿಯಾಗಿರುತ್ತಾನೆ. ಆದರೆ ಕೊನೆಯಲ್ಲಿ ಭಕ್ತನೇ ಸೂಜಿಗಲ್ಲು, ಭಗವಂತ ಸೂಜಿಯಾಗಿ ಬಿಡುತ್ತಾನೆ. ಎಂದರೆ ಭಗವಂತ ಭಕ್ತನ ಬಳಿಯಲ್ಲಿ ಒಬ್ಬ ಸಣ್ಣ ವ್ಯಕ್ತಿಯಾಗಿ ಬಿಡುತ್ತಾನೆ. ಶ್ರೀರಾಮಕೃಷ್ಣರು, ಹೌದು, ಇದು ಅರುಣೋದಯ ಕಾಲದ ಸೂರ್ಯನ ಹಾಗೆ. ಆತನನ್ನು ಸುಲಭವಾಗಿ ಕಣ್ಣು ಬಿಟ್ಟು ನೋಡಬಹುದು. ಆಗ ಆತನ ಬೆಳಕು ಕಣ್ಣನ್ನು ಕೋರೈಸುವುದಿಲ್ಲ. ಅದಕ್ಕೆ ಬದಲು ಅವಕ್ಕೆ ತೃಪ್ತಿಯನ್ನು ತರುತ್ತವೆ. ಭಗವಂತ ಭಕ್ತನ ಸಲುವಾಗಿ ಸೌಮ್ಯ ಭಾವವನ್ನು ಆರೋಪಿಸಿಕೊಳ್ಳುತ್ತಾನೆ. ತನ್ನ ಐಶ್ವರ್ಯಗಳನ್ನೆಲ್ಲ ತ್ಯಜಿಸಿ ಭಕ್ತನನ್ನು ಸಮೀಪಿಸುತ್ತಾನೆ. ಇಬ್ಬರು ಸ್ವಲ್ಪ ಹೊತ್ತಿನಿಂದ ಹಾಗೆ ಕುಳಿತುಕೊಂಡಿದ್ದಾರೆ. ಮಾಸ್ಟರ್, ನಿಮ್ಮ ಈ ದರ್ಶನಗಳೆಲ್ಲ ಸತ್ಯವೇಕೆ ಅಲ್ಲ? ಅವು ಸತ್ಯವಲ್ಲದಿದ್ದರೆ ಈ ಜಗತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಸತ್ಯ. ಏಕೆಂದರೆ ಈ ಎರಡು ವಿಧದ ಅನುಭವಗಳಿಗೂ ಕೇವಲ ಒಂದು ಮನಸ್ಸೇ ಕಾರಣ. ಅತೀಂದ್ರಿಯ ದರ್ಶನಗಳೆಲ್ಲ ಶುದ್ಧ ಮನಸ್ಸಿಗೆ ಗೋಚರವಾಗುತ್ತಿವೆ. ಈ ಜಗತ್ತಿನ ವಸ್ತುಗಳೆಲ್ಲ ಸಾಮಾನ್ಯ ಮನಸ್ಸಿಗೆ ಗೋಚರವಾಗುತ್ತಿವೆ. ಶ್ರೀರಾಮಕೃಷ್ಣರು, ಈಗ ಕಾಣುತ್ತಾ ಇದೆ, ಅನಿತ್ಯ ಎಂದರೆ ಏನು ಎಂಬುದನ್ನು ನೀನು ಚೆನ್ನಾಗಿ ಗ್ರಹಿಸಿ ಬಿಟ್ಟಿರುವ ಹಾಗೆ. ಒಳ್ಳೆಯದು. ನಿನ್ನ ದೃಷ್ಟಿಯಿಂದ ಹಾಜರ ಹೇಗೆ? ಮಾಸ್ಟರ್, ಆತ ಒಂದು ವಿಧದ ವ್ಯಕ್ತಿ. ಶ್ರೀರಾಮಕೃಷ್ಣರು, ಒಳ್ಳೆಯದು. ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆಯೇ? ಮಾಸ್ಟರ್, ಇಲ್ಲ. ಶ್ರೀರಾಮಕೃಷ್ಣರು, ಬೇರೆ ಯಾರಾದರೂ ಪರಮಹಂಸರು? ಮಾಸ್ಟರ್, ಇಲ್ಲ, ನಿಮ್ಮೊಡನೆ ಬೇರೆ ಯಾರನ್ನೂ ಹೋಲಿಸಲಾಗುವುದಿಲ್ಲ. ಶ್ರೀರಾಮಕೃಷ್ಣರು, ಆಚೀನೆ ಎಂಬ ಹೆಸರಿನ ಒಂದು ಮರ ಇದೆ ಗೊತ್ತೇ? ಮಾಸ್ಟರ್, ಇಲ್ಲ. ಶ್ರೀರಾಮಕೃಷ್ಣರು, ಆ ಹೆಸರಿನ ಒಂದು ಮರ ಇದೆ, ಆದರೆ ಅದನ್ನು ಯಾರೂ ಗುರುತಿಸಲಾರರು. ಮಾಸ್ಟರ್, ಹಾಗೇನೆ ನಿಮ್ಮನ್ನು ಕಂಡುಹಿಡಿಯಲಾಗುವುದಿಲ್ಲ. ನಿಮ್ಮನ್ನು ಅರಿತುಕೊಂಡಷ್ಟು ವ್ಯಕ್ತಿಯ ಉನ್ನತಿಯೂ ಅಧಿಕವಾಗುತ್ತಾ ಬರುತ್ತದೆ. ಮಾಸ್ಟರ್ ಸುಮ್ಮನೆ ಕುಳಿತು ಭಾವಿಸಲಾರಂಭಿಸಿದ. ಪರಮಹಂಸರು ಅರುಣೋದಯ ಕಾಲದ ಸೂರ್ಯ, ಅಚೀನೆ ಎಂಬ ಗಿಡ, ಇವುಗಳ ವಿಷಯವಾಗಿ ಹೇಳಿದರಲ್ಲ, ಏನವರು ಅವತಾರ ಪುರುಷನನ್ನು ಸೂಚಿಸಿದರೇನು? ನರಲೀಲೆ ಎಂಬುದು ಇದೇ ಏನು? ಪರಮಹಂಸರೇ ಅವತಾರ ಪುರುಷರೇನು? ಅದಕ್ಕಾಗಿಯೇ ತಮ್ಮ ಸಹಾಯಕರುಗಳನ್ನು ನೋಡಲು ಅತ್ಯಂತ ಕಾತರರಾಗಿ ಕುಟೀರದ ಚಾವಣಿಗೆ ಹತ್ತಿ ಕೂಗುತ್ತಿದ್ದರೇನು? ಏನ್ರೋ, ಎಲ್ಲಿದ್ದೀರೋ, ಬೇಗ ಬನ್ರೋ ಎಂಬುದಾಗಿ. ಮಾರನೇ ದಿನ ಪರಮಹಂಸರು ಕಾಳಿ ದೇವಾಲಯದ ಆಗ್ನೇಯ ವರಾಂಡದ ಹಂತಗಳ ಮೇಲೆ ಕುಳಿತಿದ್ದಾರೆ. ಅವರ ಹತ್ತಿರ ರಾಖಾಲ, ಮಾಸ್ಟರ್, ಹಾಜರ ಕುಳಿತಿದ್ದಾರೆ. ತಮ್ಮ ಬಾಲ್ಯಕಾಲದ ಜೀವನದ ಸಂಬಂಧವಾಗಿ ಮಗುವಿನ ಹಾಗೆ ಹೇಳಿಕೊಳ್ಳುತ್ತಿದ್ದಾರೆ. ಮುಸ್ಸಂಜೆ ಪರಮಹಂಸರು ತಮ್ಮ ಕೊಠಡಿಗೆ ಹಿಂತಿರುಗಿ ಬಂದು ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸಮಾಧಿಸ್ಥರಾಗಿ ಆ ಅವಸ್ಥೆಯಲ್ಲಿಯೇ ಭಗವತಿಯೊಡನೆ ಮಾತುಕತೆ ಆಡುತ್ತಿದ್ದಾರೆ. ಈಗ ಹೇಳುತ್ತಿದ್ದಾರೆ, ತಾಯೇ, ಈ ಗೊಂದಲವೆಲ್ಲ ಏಕೆ? ನಾನು ಅಲ್ಲಿಗೆ ಹೋಗಬೇಕೇನು? ಕರೆದುಕೊಂಡು ಹೋದರೆ ಬರುತ್ತೇನೆ. ಪರಮಹಂಸರು ಒಬ್ಬ ಭಕ್ತನ ಮನೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಭಗವತಿಯಿಂದ ಅಪ್ಪಣೆ ಪಡೆದುಕೊಳ್ಳುತ್ತಿದ್ದಾರೇನು? ಈಗ ಮತ್ತೆ ಬಹುಶಃ ಒಬ್ಬ ಭಕ್ತನ ಸಂಬಂಧವಾಗಿ ಇರಬೇಕು. ಭಗವತಿಯೊಡನೆ ಮಾತುಕತೆಯಾಡುತ್ತಿದ್ದಾರೆ. ಹೇಳುತ್ತಿದ್ದಾರೆ, ತಾಯೇ, ಆತನನ್ನು ಕಳಂಕ ವಿಹೀನನನ್ನಾಗಿ ಮಾಡು. ಒಳ್ಳೆಯದು ತಾಯೇ,
ಆತನಿಗೆ ಏಕೆ ಒಂದೇ ಒಂದು ಅಂಶವನ್ನು ಕೊಟ್ಟಿದ್ದೀಯೇ? ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಮತ್ತೆ ಕೇಳುತ್ತಿದ್ದಾರೆ. ಓ, ಈಗ ಅರ್ಥವಾಯಿತು. ಇಷ್ಟರಿಂದಲೇ ನಿನ್ನ ಕೆಲಸ ನೆರವೇರಿ ಬಿಡುತ್ತದೆ. ಅದೇ ಅವಸ್ಥೆಯಲ್ಲಿ ಭಕ್ತರನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ. ಯಾರು ಬ್ರಹ್ಮನೋ ಆತನೇ ಶಕ್ತಿ. ಆತನನ್ನೇ ನಾನು ಭಗವತಿ ಎಂಬುದಾಗಿ ಕರೆಯುತ್ತಿರುವುದು. ಯಾವಾಗ ಆತ ನಿಷ್ಕ್ರಿಯನೋ ಆಗ ಆತನನ್ನು ಬ್ರಹ್ಮ ಅಂತ ಕರೆಯುತ್ತೇನೆ. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಮಾಡುವಾಗ ಆತನನ್ನೇ ಶಕ್ತಿ ಅಂತ ಕರೆಯುತ್ತೇನೆ. ನೀರು ಕೆಲವು ವೇಳೆ ಸ್ಥಿರವಾಗಿ ಇನ್ನು ಕೆಲವು ವೇಳೆ ಅಲೆಗಳಿಂದ ಕೂಡಿ ಇರುವುದಿಲ್ಲವೇ? ಅದು ಹಾಗೆಯೇ ಶಕ್ತಿಯ ಲೀಲೆಯಿಂದಲೇ ಅವತಾರದ ಉತ್ಪನ್ನ. ಅವತಾರ ಪುರುಷ ಪ್ರೇಮ ಭಕ್ತಿಯನ್ನು ಕಲಿಸಿಕೊಡಲು ಬರುತ್ತಾನೆ. ಆತನನ್ನು ಹಸುವಿನ ಕೆಚ್ಚಲಿಗೆ ಹೋಲಿಸಬಹುದು. ಹಾಲು ಬೇಕಾಗಿದ್ದರೆ ಇದು ಕೆಚ್ಚಲಿನ ಮೂಲಕವೇ ಬರಬೇಕು. ಭಗವಂತ ಮನುಷ್ಯನಾಗಿ ಅವತೀರ್ಣನಾಗುತ್ತಾನೆ. ಸರೋವರದ ಗುಂಡಿಗಳಲ್ಲಿ ಅನೇಕ ಮೀನುಗಳು ಬಂದು ಸೇರಿಕೊಳ್ಳುವ ಹಾಗೆ ಅವತಾರ ಪುರುಷನಲ್ಲಿ ಭಗವಂತನ ಶಕ್ತಿ ವಿಶೇಷವಾಗಿ ತುಂಬಿಕೊಂಡಿರುತ್ತದೆ. ಭಕ್ತರಲ್ಲಿ ಕೆಲವರು ಭಾವಿಸುತ್ತಿದ್ದಾರೆ, ಪರಮಹಂಸರು ಶ್ರೀಕೃಷ್ಣ, ಶ್ರೀ ಚೈತನ್ಯ, ಯೇಸು ಕ್ರಿಸ್ತ ಇವರಂತೆ ಅವತಾರ ಪುರುಷರೇನು ಎಂಬುದಾಗಿ. 9 ಸೆಪ್ಟೆಂಬರ್ 1883 ಭಾದ್ರಪದ ಶುಕ್ಲ ಸಪ್ತಮಿ ಭಾನುವಾರ. ರಾಖಾಲ ಮಾಸ್ಟರ್ ರತ್ನ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ರತ್ನ ಯದುಮಲ್ಲಿಕನ ತೋಟದ ಮನೆಯ ಮೇಲ್ವಿಚಾರಕ. ಆತ ಪರಮಹಂಸರನ್ನು ಬಹಳವಾಗಿ ಗೌರವಿಸುತ್ತಿದ್ದುದರಿಂದ ಆಗಾಗ ಅಲ್ಲಿಗೆ ಬಂದು ಹೋಗುತ್ತಿದ್ದಾನೆ. ರಾಮಚಟ್ಟೋಪಾಧ್ಯಾಯ ಮತ್ತು ಹಾಜರ ಆಗಾಗ ಕೊಠಡಿಗೆ ಬಂದು ಹೋಗುತ್ತಿದ್ದಾರೆ. ಗಂಟೆ ಅಪರಾಹ್ನ 2. ರತ್ನ ಪರಮಹಂಸರಿಗೆ ತಿಳಿಸಿದ, ಯದುಮಲ್ಲಿಕನ ಕಲ್ಕತ್ತದ ಮನೆಯಲ್ಲಿ ನೀಲಕಂಠನಿಂದ ಬಯಲು ನಾಟಕ ನಡೆಯುವಂತೆ ಏರ್ಪಾಟಾಗಿದೆ ಎಂಬುದಾಗಿ. ರತ್ನ ಶ್ರೀರಾಮಕೃಷ್ಣರಿಗೆ, ನೀವು ಅಲ್ಲಿಗೆ ಬರಬೇಕು, ನಿರ್ದಿಷ್ಟ ದಿನವನ್ನು ಗೊತ್ತು ಮಾಡಿದೆ. ಶ್ರೀರಾಮಕೃಷ್ಣರು, ಅದು ಬಹಳ ಒಳ್ಳೆಯದ್ದು, ನನಗೂ ಇಚ್ಛೆ ಇದೆ. ನೀಲಕಂಠ ಬಹಳ ಭಕ್ತಿಯಿಂದ ಹಾಡುತ್ತಾನೆ. ಒಬ್ಬ ಭಕ್ತ, ಅದು ನಿಜ. ಶ್ರೀರಾಮಕೃಷ್ಣರು, ಹಾಡುತ್ತಾ ಹಾಡುತ್ತಾ ಅವನ ಕಣ್ಣಿನಿಂದ ಪ್ರೇಮಾಶ್ರು ಸುರಿಯುತ್ತದೆ. ಯೋಚನೆ ಮಾಡುತ್ತಿದ್ದೇನೆ, ರಾತ್ರಿಯನ್ನೆಲ್ಲ ಅಲ್ಲೇ ಕಳೆದು ಬಿಡಬೇಕು ಎಂಬುದಾಗಿ. ರತ್ನ, ಬಹಳ ಒಳ್ಳೆಯದ್ದು. ರಾಮಚಟ್ಟೋಪಾಧ್ಯಾಯ ಮತ್ತು ಉಳಿದ ಭಕ್ತರು ರತ್ನನನ್ನು ಯದುಮಲ್ಲಿಕನ ಮನೆಯಲ್ಲಿ ನಡೆದ ಕಳ್ಳತನದ ಸಂಬಂಧವಾಗಿ ಕೇಳಿದರು. ರತ್ನ, ಯದುಬಾಬುವಿನ ಮನೆ ದೇವರ ಚಿನ್ನದ ಪಾದುಕೆ ಕಳುವಾಗಿ ಬಿಟ್ಟಿದೆ. ಅದಕ್ಕಾಗಿ ಮನೆಯಲ್ಲೆಲ್ಲ ಗೊಂದಲವೋ ಗೊಂದಲ. ಮಂತ್ರಿಸಿದ ತಟ್ಟೆಯಿಂದ ಕಳ್ಳನನ್ನು ಪತ್ತೆ ಮಾಡಿಬಿಡುತ್ತಾರೆ. ಎಲ್ಲರೂ ಮನೆಯಲ್ಲಿಯೇ ಇರಬೇಕು ಅಂತ ಕಟ್ಟಾಜ್ಞೆಯಾಗಿದೆ. ಯಾರು ಕದ್ದಿದ್ದಾನೋ ಆತನ ಕಡೆಗೇ ಆ ತಟ್ಟೆ ಚಲಿಸಿಬಿಡುತ್ತದೆ. ಶ್ರೀರಾಮಕೃಷ್ಣರು, ಅದು ಹೇಗೆ ಚಲಿಸುತ್ತದೆ? ಏನು ತನಗೆ ತಾನೇ? ರತ್ನ, ಅದನ್ನು ನೆಲಕ್ಕೆ ಬಡಿಯುತ್ತಾರೆ. ಒಬ್ಬ ಭಕ್ತ, ಇದು ಒಂದು ವಿಧವಾದ ಕೈಚಳಕ, ಒಂದು ವಿಧವಾದ ಕೈಚಾತುರ್ಯ. ಶ್ರೀರಾಮಕೃಷ್ಣರು, ಯಾವ ಚಾತುರ್ಯದಿಂದ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವಾಗುವುದೋ ಅದೇ ನಿಜವಾದ ಚಾತುರ್ಯ. ಆ ಚಾತುರ್ಯವೇ ಉತ್ತಮೋತ್ತಮ ಚಾತುರ್ಯ. ಹೀಗೆ ಮಾತು ಮುಂದುವರಿಯುತ್ತಿದ್ದಾಗ ಕೆಲವು ಮಂದಿ ಬಂಗಾಳಿ ದೊಡ್ಡ ಮನುಷ್ಯರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು. ಅವರಲ್ಲಿ ಒಬ್ಬನ ಪರಿಚಯ ಹಿಂದೆಯೇ ಆಗಿತ್ತು. ಅವರೆಲ್ಲರೂ ತಂತ್ರ ಸಾಧನೆ ಮಾಡುತ್ತಿದ್ದರು. ಅವರಲ್ಲಿ ಒಬ್ಬ ಧರ್ಮದ ಹೆಸರಿನಲ್ಲಿ ಅನೀತಿಯುತವಾಗಿ ವರ್ತಿಸುತ್ತಿದ್ದುದು ಪರಮಹಂಸರಿಗೆ ಗೊತ್ತಿತ್ತು. ತಂತ್ರಶಾಸ್ತ್ರ ಸಾಧನೆಯ ಸಮಯದಲ್ಲಿ ಪಂಚಮಕಾರಗಳನ್ನು ಉಪಯೋಗಿಸಲೇನೋ ಅನುಮತಿಯನ್ನೆತ್ತಿದೆ. ಆದರೆ ಪರಮಹಂಸರದ್ದು ಸಂತಾನ ಭಾವ. ಪ್ರತಿಯೊಬ್ಬ ಹೆಂಗಸು ವೇಶ್ಯೆ ಕೂಡ ಅವರ ದೃಷ್ಟಿಯಿಂದ ಸಾಕ್ಷಾತ್ ಭಗವತಿಯೇ. ಅವರೆಲ್ಲರನ್ನೂ ಅವರು ತಾಯಿ ಎಂದು ಸಂಬೋಧಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ಅಚಲಾನಂದನೆಲ್ಲಿ? ಅಚಲಾನಂದ ಮತ್ತು ಆತನ ಶಿಷ್ಯರ ಭಾವವೇ ಬೇರೆ, ನನ್ನದ್ದು ಸಂತಾನ ಭಾವ. ಕೊಠಡಿಯನ್ನು ಪ್ರವೇಶಿಸಿದ ಬಂಗಾಳಿ ಬಾಬುಗಳು ಯಾವ ಮಾತನ್ನೂ ಆಡದೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು, ನನ್ನದ್ದು ಸಂತಾನ ಭಾವ. ಅಚಲಾನಂದ ಆಗಾಗ ಇಲ್ಲಿಗೆ ಬಂದು ಇರುತ್ತಿದ್ದ. ಕಾರಣವನ್ನು ಅಂದರೆ ಭಗವತಿಗೆ ಅರ್ಪಿಸಿದ ಮದ್ಯವನ್ನು ಬಹಳವಾಗಿ ಕುಡಿಯುತ್ತಿದ್ದ. ನನ್ನದ್ದು ಸಂತಾನ ಭಾವ ಎಂಬುದನ್ನು ಕೇಳಿ
ತನ್ನದ್ದೇ ಸರಿ ಎಂದು ಹಠ ತೊಡಲಾರಂಭಿಸಿದ. ಒತ್ತಿ ಒತ್ತಿ ಹೇಳಲಾರಂಭಿಸಿದ. ಹೆಂಗಸಿನೊಡನೆ ವೀರಭಾವ ಸಾಧನೆ ಮಾಡುವುದನ್ನು ನೀವು ಏಕೆ ಒಪ್ಪುತ್ತಿಲ್ಲ? ಶಿವನ ಬರವಣಿಗೆಗೆ ನೀವು ಮನ್ನಣೆ ಕೊಡುವುದಿಲ್ಲ. ಆತ ತಂತ್ರಶಾಸ್ತ್ರವನ್ನು ಬರೆದಿದ್ದಾನೆ. ಅದರಲ್ಲಿ ಎಲ್ಲ ವಿಧದ ಸಾಧನೆಗಳನ್ನು ನಿರೂಪಿಸಿದ್ದಾನೆ. ಹೆಂಗಸಿನೊಡನೆ ವೀರಭಾವ ಸಾಧನೆ ಮಾಡುವುದನ್ನು ನೀವು ಏಕೆ ಒಪ್ಪುತ್ತಿಲ್ಲ? ಶಿವನ ಬರವಣಿಗೆಗೆ ನೀವು ಮನ್ನಣೆ ಕೊಡುವುದಿಲ್ಲ. ಆತ ತಂತ್ರಶಾಸ್ತ್ರವನ್ನು ಬರೆದಿದ್ದಾನೆ. ಅದರಲ್ಲಿ ಎಲ್ಲ ವಿಧದ ಸಾಧನೆಗಳನ್ನು ನಿರೂಪಿಸಿದ್ದಾನೆ. ವೀರಭಾವದ ಸಾಧನೆಯೂ ಅದರಲ್ಲಿದೆ. ನಾನು ಆತನಿಗೆ ಹೇಳಿದೆ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಇವೆಲ್ಲ ಸ್ವಲ್ಪವೂ ರುಚಿಸುತ್ತಿಲ್ಲ. ನನ್ನದ್ದು ಸಂತಾನ ಭಾವ. ಅಚಲಾನಂದ ತನ್ನ ಮಕ್ಕಳು ಮರಿಗಳ ಯೋಗಕ್ಷೇಮ ನೋಡಿಕೊಳ್ಳುತ್ತಿರಲಿಲ್ಲ. ಆತ ನನಗೆ ಹೇಳುತ್ತಿದ್ದ, ಅವನ್ನೆಲ್ಲ ಭಗವಂತ ನೋಡಿಕೊಳ್ಳುತ್ತಾನೆ. ಅವೆಲ್ಲ ಆತನ ಇಚ್ಛೆಯಂತೆ. ನಾನು ಅದನ್ನು ಕೇಳಿ ಸುಮ್ಮನೆ ಇದ್ದು ಬಿಟ್ಟೆ. ಆಗ ಆತ ಹೇಳಿದುದರ ಸಂಬಂಧವಾಗಿ ನನಗೆ ಈ ಭಾವನೆ ಬಂತು. ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಹೆಂಡತಿ ಮಕ್ಕಳನ್ನು ತ್ಯಜಿಸುವುದು ಹಣ ಸಂಪಾದಿಸಲು ಬೇರೊಂದು ಮಾರ್ಗ ಆಗದ ಹಾಗೆ ಇರಲಿ. ಜನ ಭಾವಿಸಿಕೊಳ್ಳುತ್ತಾರೆ ಈತ ಒಳ್ಳೆಯ ತ್ಯಾಗಿ ಪುರುಷ ಎಂಬುದಾಗಿ, ಮತ್ತು ಬೇಕಾದಷ್ಟು ಹಣ ಸಂಗ್ರಹವಾಗುತ್ತದೆ. ಮೊಕದ್ದಮೆಯಲ್ಲಿ ಗೆಲ್ಲಲು, ಹೆಚ್ಚಾಗಿ ಹಣ ಸಂಪಾದಿಸಲು ಅಥವಾ ಬೇರೆಯವರಿಗೆ ವ್ಯಾಜ್ಯ ಗೆದ್ದುಕೊಡಲು, ಪ್ರಾಪಂಚಿಕ ವಸ್ತುಗಳನ್ನು ದೊರಕಿಸಿಕೊಡಲು ಸಾಧನೆಯಲ್ಲಿ ತೊಡಗುವುದೇ. ಇದು ಅತ್ಯಂತ ಹೀನ ಬುದ್ಧಿಯುಳ್ಳವರ ವರ್ತನೆ. ಹಣದಿಂದ ತಿನ್ನಲು ಅನ್ನ, ಉಡಲು ಬಟ್ಟೆ, ಇರಲು ಜಾಗ ದೊರಕುತ್ತದೆ. ಆದ್ದರಿಂದ ಭಗವಂತನ, ಸಾಧು ಸಂತರ, ದರಿದ್ರರ ಸೇವೆ ಆಗುತ್ತದೆ. ಆ ಕೆಲವದರಿಂದ ಹಣದ ಸದ್ವಿನಿಯೋಗ ಆಗುತ್ತದೆ. ಹಣವನ್ನು ಭೋಗ ಸುಖಗಳಿಗೆ ಆಗಲಿ, ದೇಹ ಸುಖಗಳಿಗೆ ಆಗಲಿ, ಲೋಕಮಾನ್ಯತೆಗೆ ಆಗಲಿ ಉಪಯೋಗಿಸಕೂಡದು. ಅಣಿಮಾದಿ ಸಿದ್ಧಿಗಳನ್ನು ದೊರಕಿಸಿಕೊಳ್ಳಲು ಜನ ತಂತ್ರಶಾಸ್ತ್ರದಲ್ಲಿ ಹೇಳಿರುವ ಪಂಚಮಕಾರಗಳ ಸಾಧನೆಯಲ್ಲಿ ತೊಡಗುತ್ತಾರೆ. ಅವರದ್ದು ಎಂಥ ಹೀನ ಬುದ್ಧಿ! ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಗೆಳೆಯ, ಅಷ್ಟಸಿದ್ಧಿಗಳಲ್ಲಿ ಒಂದನ್ನು ಗಳಿಸಿಕೊಂಡರೂ ನಿನ್ನ ಶಕ್ತಿಯೇನೋ ಅಧಿಕವಾಗಬಹುದು. ಆದರೆ ಅದರಿಂದ ನನ್ನ ಸಾಕ್ಷಾತ್ಕಾರ ಮಾತ್ರ ನಿನಗೆ ದೊರೆಯುವ ಹಾಗಿಲ್ಲ. ಸಿದ್ಧಿ ಇತ್ತು ಎಂದರೆ ಮಾಯೆ ನಮ್ಮನ್ನು ಬಿಟ್ಟು ತೊಲಗಲೊಲ್ಲದು. ಮಾಯೆಯಿಂದ ಅಹಂಕಾರ ಉಂಟಾಗುತ್ತದೆ. ಶರೀರ, ಹಣ ಇವೆಲ್ಲವೂ ಅನಿತ್ಯ. ಇವುಗಳಿಗೇಕೆ ಇಷ್ಟೊಂದು ಹಂಬಲಿಸಬೇಕು? ಹಾಗೆ ಹಠಯೋಗಿಗಳ ಪಾಡನ್ನು ನೋಡು. ಈ ಶರೀರವನ್ನು ದೀರ್ಘಾಯುವನ್ನಾಗಿ ಮಾಡುವುದು ಹೇಗೆ ಎಂಬ ಹಂಬಲವೊಂದೇ ಅವರಿಗೆ. ಅವರ ಲಕ್ಷ್ಯ ಭಗವಂತನ ಕಡೆಗಿಲ್ಲ. ನೇತಿ ಧೌತಿಗಳಿಂದ ಸುಮ್ಮನೆ ಹೊಟ್ಟೆ ತೊಳೆದುಕೊಳ್ಳುವುದು, ಕೊಳವೆಯ ಮುಖಾಂತರ ಹೊಟ್ಟೆಗೆ ಹಾಲು ಎಳೆದುಕೊಳ್ಳುವುದು, ಇಷ್ಟೇ ಕೆಲಸ. ಒಬ್ಬ ಅಕ್ಕಸಾಲಿಗನ ನಾಲಿಗೆ ಅಕಸ್ಮಾತಾಗಿ ಮಡಿಸಿಕೊಂಡು ಅಂಗುಳಿಗೆ ಅಂಟಿಕೊಂಡು ಬಿಟ್ಟಿತು. ಜಡ ಸಮಾಧಿಸ್ಥನ ಹಾಗೆ ತೋರಲಾರಂಭಿಸಿದ. ಚಲನವಲನಗಳೆಲ್ಲ ಸಂಪೂರ್ಣವಾಗಿ ನಿಂತು ಹೋದವು. ಆ ಅವಸ್ಥೆಯಲ್ಲಿಯೇ ಆತ ಬಹಳ ದಿನದವರೆಗೆ ಇದ್ದು ಬಿಟ್ಟ. ಜನರು ಬಂದು ಆತನಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿದ್ದರು. ಕೆಲವು ವರ್ಷಗಳ ಬಳಿಕ ಇದ್ದಕ್ಕಿದ್ದ ಹಾಗೆ ನಾಲಿಗೆ ಮತ್ತೆ ಎಂದಿನ ಸ್ಥಿತಿಗೆ ಹಿಂದಿರುಗಿ ಬಿಟ್ಟಿತು. ಅದರೊಡನೆ ಆತನ ಹಿಂದಿನ ಪ್ರಜ್ಞೆಯೂ ಬಂತು. ಮತ್ತೆ ಚಿನ್ನದ ಕೆಲಸ ಶುರು ಮಾಡಿದ. ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟವು. ಇವಕ್ಕೂ ಭಗವಂತನ ಸಾಕ್ಷಾತ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ. ಒಬ್ಬನಿಗೆ 82 ಆಸನಗಳು ಬರುತ್ತಿದ್ದವು. ಯೋಗ ಸಮಾಧಿಯ ವಿಷಯವಾಗಿ ಬಹಳವಾಗಿ ಮಾತನಾಡುತ್ತಿದ್ದ. ಆದರೆ ಆತನ ಆಂತರ್ಯ ಕಾಮಕಾಂಚನಗಳಲ್ಲಿ ಆಸಕ್ತವಾಗಿತ್ತು. ಒಮ್ಮೆ ಅನೇಕ ಸಹಸ್ರ ರೂಪಾಯಿಗಳ ಒಂದು ನೋಟು ಒಂದು ಕಡೆ ಬಿದ್ದು ಹೋಗಿತ್ತು. ಹಣದ ಲೋಭದಿಂದ ಮುಂದೆ ಹೊರಕ್ಕೆ ತೆಗೆದುಕೊಳ್ಳಬಹುದೆಂದು ಅದನ್ನು ಎತ್ತಿ ನುಂಗಿಬಿಟ್ಟ. ಆತ ಆ ನೋಟನ್ನು ಹಿಂದಿರುಗಿ ಕೊಡಬೇಕಾಗಿ ಬಂದದ್ದು ಅಲ್ಲದೆ 3 ವರ್ಷ ಜೈಲುವಾಸ ಮಾಡಬೇಕಾಯಿತು. ಸತ್ಯವಾಗಿ ಹೇಳುತ್ತೇನೆ, ನನ್ನ ಸರಳ ಬುದ್ಧಿಯಿಂದ ಭಾವಿಸುತ್ತಿದ್ದೆ ಆತ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು ಎಂಬುದಾಗಿ. ಸಿಂತಿಯ ಮಹೇಂದ್ರಪಾಲ ಒಮ್ಮೆ ರಾಮಲಾಲನ ಕೈಯಲ್ಲಿ 5 ರೂಪಾಯಿ ಕೊಟ್ಟು ಹೊರಟು ಹೋದ ನಂತರ ರಾಮಲಾಲ ಬಂದು ಅದನ್ನು ನನಗೆ ತಿಳಿಸಿದ. ನಾನು ಆತನಲ್ಲಿ ಕೇಳಿದೆ, ಆತ ಏಕೆ ಕೊಟ್ಟು ಹೋದ? ಆತ ನಿಮಗಾಗಿ ಎಂದ. ಆಗ ಮನಸ್ಸಿನಲ್ಲಿ ಭಾವನೆ ಬಂತು, ಹಾಲಿನವನ ಸಾಲವನ್ನು ಸ್ವಲ್ಪವಾಗಿ ತೀರಿಸಿ ಬಿಡಬಹುದು ಎಂಬುದಾಗಿ. ಏನು ಹೇಳಲಿ, ರಾತ್ರಿ ಮಲಗಿದ್ದವನು ಹಠಾತ್ತಾಗಿ ಎದ್ದು ಕುಳಿತುಕೊಂಡೆ.
ನನ್ನ ಹೃದಯವನ್ನು ಬೆಕ್ಕು ಹೊಳಹೊಕ್ಕು ಅದನ್ನು ಪರಚುತ್ತಿರುವುದೇನೋ ಎಂಬಂತೆ ಅನುಭವವಾಯಿತು. ಒಡನೆಯೇ ರಾಮಲಾಲನ್ನು ಏಳಿಸಿ ಕೇಳಿದೆ, ಏನೋ ಆ ಹಣವನ್ನು ಮಹೇಂದ್ರಪಾಲ ಯಾರಿಗೆ ಕೊಟ್ಟ? ನಿನ್ನ ಚಿಕ್ಕಮ್ಮನಿಗೇನೋ? ಆತ ಇಲ್ಲ, ನಿಮಗೆ ಎಂದ. ಆಗ ಆತನಿಗೆ ಹೇಳಿದೆ, ಈ ಕ್ಷಣವೇ ಹೋಗಿ ಆ ಹಣವನ್ನು ಹಿಂದಿರುಗಿ ಕೊಟ್ಟು ಬಾ, ಇಲ್ಲದಿದ್ದರೆ ನನ್ನ ಮನಸ್ಸಿಗೆ ಶಾಂತಿ ದೊರಕುವ ಹಾಗಿಲ್ಲ. ರಾಮಲಾಲ ಬೆಳಿಗ್ಗೆ ಹೊತ್ತಿಗೆ ಮುಂಚೆಯೇ ಹೋಗಿ ಹಣವನ್ನು ಕೊಟ್ಟು ಬಂದ. ಆಗ ನನಗೆ ಸರಿ ಹೋಯಿತು. ಒಂದು ದಿನ ಇಲ್ಲಿಗೆ ಒಬ್ಬ ದೊಡ್ಡ ಧನಿಕ ಬಂದಿದ್ದ. ನನ್ನನ್ನು ಪ್ರಾರ್ಥನೆ ಮಾಡಿಕೊಂಡ, ಮಹಾಶಯರೇ, ಈ ಮೊಕದ್ದಮೆಯಲ್ಲಿ ನನಗೆ ಜಯವಾಗುವ ಹಾಗೆ ನೀವು ಏನಾದರೂ ಒಂದು ಮಾಡಬೇಕು. ನಿಮ್ಮ ಹೆಸರು ಕೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಅವನಿಗೆ ತಿಳಿಸಿದೆ, ನೋಡಪ್ಪ, ನೀನು ಹುಡುಕಿಕೊಂಡು ಬಂದಿರುವ ವ್ಯಕ್ತಿ ನಾನಲ್ಲ, ಆತ ಅಚಲಾನಂದ. ನೀನು ತಪ್ಪಿ ಇಲ್ಲಿಗೆ ಬಂದಿದ್ದೇಯೇ. ನಿಜವಾದ ಭಕ್ತ ದೇಹ ಸುಖ, ಐಶ್ವರ್ಯ ಇವುಗಳ ಕಡೆಗೆ ಗಮನವಿಯುವುದಿಲ್ಲ. ಆತ ಭಾವಿಸುತ್ತಾನೆ, ದೇಹ ಸುಖ, ಲೋಕಮಾನ್ಯತೆ, ಧನಾರ್ಜನೆ ಇವುಗಳಿಗಾಗಿ ಏತಕ್ಕೆ ತಪಸ್ಸು ಮಾಡಲಿ? ಇವೆಲ್ಲ ಅನಿತ್ಯ, 2 ದಿನ ಬಾಳಿನವು. ಹೊಸದಾಗಿ ಬಂದಿದ್ದ ಬಾಬುಗಳು ಪರಮಹಂಸರಿಗೆ ಪ್ರಣಾಮ ಮಾಡಿ ಎದ್ದು ಹೊರಟು ಹೋದರು. ಶ್ರೀರಾಮಕೃಷ್ಣರು ಸ್ವಲ್ಪ ನಕ್ಕು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಚೋರರಿಗೆ ಧರ್ಮಬೋಧ ಹಿಡಿಸದು. ಎಲ್ಲರೂ ನಗುತ್ತಿದ್ದಾರೆ. ಒಳ್ಳೆಯದು. ನರೇಂದ್ರ ಹೇಗೆ ಕಾಣುತ್ತಾನೆ ನಿನ್ನ ಕಣ್ಣಿಗೆ? ಮಾಸ್ಟರ್, ಆತ ಬಹಳ ಒಳ್ಳೆಯವ. ಶ್ರೀರಾಮಕೃಷ್ಣರು, ನೋಡು, ಅವನಲ್ಲಿ ವಿದ್ಯೆಗೆ ತಕ್ಕಂತೆ ಬುದ್ಧಿಯೂ ಇದೆ. ಹಾಡುವುದರಲ್ಲೂ ಬಾಜಿಸುವುದರಲ್ಲೂ ನಿಪುಣ, ಜೊತೆಗೆ ಜಿತೇಂದ್ರನಾಗಿ ಇರುವುದು ಬೇರೆ. ಆತ ಹೇಳುತ್ತಾನೆ, ನಾನು ವಿವಾಹವಾಗುವುದಿಲ್ಲ ಎಂದು. ಮಾಸ್ಟರ್, ಒಮ್ಮೆ ನೀವು ಹೇಳಿದಿರಿ, ಯಾರು ತಾನು ಪಾಪಿ ಅಂತ ಭಾವಿಸಿಕೊಳ್ಳುತ್ತಾನೋ ಆತ ಪಾಪಿಯೇ ಆಗಿಬಿಡುತ್ತಾನೆ. ಆತ ಉನ್ನತಿಯನ್ನು ಪಡೆಯಲಾರ. ಆದರೆ ಯಾರಿಗೆ ತಾನು ಭಗವಂತನ ಮಗು ಎಂಬ ದೃಢ ವಿಶ್ವಾಸವಿರುವುದೋ ಆತನಿಗೆ ಬೇಗ ಬೇಗ ಆತ್ಮೋನ್ನತಿಯಾಗಿ ಬಿಡುತ್ತದೆ ಅಂತ. ಶ್ರೀರಾಮಕೃಷ್ಣರು, ಹೌದು, ವಿಶ್ವಾಸ ಬೇಕು. ಕೃಷ್ಣ ಕಿಶೋರನದು ಎಂಥ ವಿಶ್ವಾಸ! ಹೇಳುತ್ತಿದ್ದ, ನಾನು ಭಗವಂತನ ಹೆಸರನ್ನು ಒಮ್ಮೆ ಪಠಿಸಿದ್ದೇನೆ. ನನ್ನಲ್ಲಿ ಇನ್ನು ಪಾಪ ಅಂದರೇನು? ನಾನು ಶುದ್ಧ ನಿರ್ಮಲ ವ್ಯಕ್ತಿಯಾಗಿ ಬಿಟ್ಟಿದ್ದೇನೆ. ಒಂದು ದಿನ ಹಲಧಾರಿ ಹೇಳಿದ, ಅಜಾಮಿಳನು ಭಗವಂತನನ್ನು ತುಷ್ಟಿಗೊಳಿಸಲು ತಪಸ್ಸು ಮಾಡಬೇಕಾಯಿತು. ತಪಸ್ಸು ಮಾಡದೆ ಭಗವಂತನ ಕೃಪೆಯನ್ನು ಪಡೆಯಲು ಸಾಧ್ಯವೇ? ಕೇವಲ ಒಮ್ಮೆ ನಾರಾಯಣ ಅಂತ ಹೇಳಿಬಿಟ್ಟಾಕ್ಷಣವೇ ಏನು ದೊರೆತು ಬಿಟ್ಟೀತು? ಇದನ್ನು ಕೇಳಿ ಕೃಷ್ಣ ಕಿಶೋರನ ಕೋಪಕ್ಕೆ ಮಿತಿಯೇ ಇಲ್ಲದೆ ಹೋಯಿತು. ಮತ್ತೆ ಆತ ಹೂವು ಕೊಯ್ಯಲು ಈ ತೋಟಕ್ಕೆ ಬಂದಾಗ ಹಲಧಾರಿಯ ಕಡೆಗೆ ತಿರುಗಿಯೂ ನೋಡಲಿಲ್ಲ. ಹಲಧಾರಿಯ ತಂದೆ ಬಹಳ ದೊಡ್ಡ ಭಕ್ತ. ಸ್ನಾನದ ಸಮಯದಲ್ಲಿ ನಡುವಿನುದ್ದದ ನೀರಿಗಿಳಿದು ರಕ್ತವರ್ಣಂ ಚತುರ್ಮುಖಂ ಎಂಬಿವೆ ಮೊದಲಾದ ಮಂತ್ರಗಳನ್ನು ಉಚ್ಚರಿಸುತ್ತಾ ಭಗವಂತನ ಮೇಲೆ ಧ್ಯಾನ ಮಾಡುತ್ತಿದ್ದ. ಆಗ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯುತ್ತಿತ್ತು. ಒಂದು ದಿನ ಗಂಗೆಯ ಎಡೇದೇರ್ ಘಟ್ಟಕ್ಕೆ ಒಬ್ಬ ಸಾಧು ಬಂದಿದ್ದ. ಆತನನ್ನು ನೋಡಿ ಬರಬೇಕೆಂದು ನಾವು ಮಾತುಕತೆಯಾಡಿಕೊಂಡೆವು. ಹಲಧಾರಿ ಹೇಳಿದ, ಆ ಪಂಚಭೂತಗಳ ಚೀಲವನ್ನು ನೋಡಿಕೊಂಡು ಬರುವುದರಿಂದ ದೊರೆಯುವ ಲಾಭವೇನು? ಆನಂತರ ಈ ಮಾತನ್ನು ಕೃಷ್ಣ ಕಿಶೋರ ಕೇಳಿ ಹೇಳಿದ, ಏನು? ಸಾಧುವನ್ನು ದರ್ಶನ ಮಾಡುವುದರಿಂದ ಏನು ದೊರೆಯುತ್ತದೆ ಅಂತ ಹಲಧಾರಿ ಹೇಳಿದನೇ? ಯಾರು ರಾಮನಾಮ ಮತ್ತು ಕೃಷ್ಣನಾಮ ಜಪಿಸುತ್ತಾನೋ ಆತನ ಭೌತ ದೇಹ ಚಿನ್ಮಯ ದೇಹ ಆಗಿಬಿಡುತ್ತದೆ. ಎಲ್ಲವೂ ಆತನ ಕಣ್ಣಿಗೆ ಚಿನ್ಮಯವಾಗಿಯೇ ಕಂಡುಬರುತ್ತದೆ. ಚಿನ್ಮಯ ಶ್ಯಾಮ, ಚಿನ್ಮಯ ಧಾಮ. ಮತ್ತು ಹೇಳಿದ, ರಾಮನಾಮವನ್ನೇ ಆಗಲಿ ಕೃಷ್ಣನಾಮವನ್ನೇ ಆಗಲಿ ಒಮ್ಮೆ ಜಪಿಸಿದರೂ 100 ಸಂಧ್ಯಾವಂದನೆಗಳ ಫಲ ದೊರೆತು ಬಿಡುತ್ತದೆ. ಆತನ ಒಬ್ಬ ಮಗ ಸಾಯುವಾಗ ರಾಮನಾಮ ಜಪಿಸಿ ಸತ್ತ. ಅದನ್ನು ನೋಡಿ ಕೃಷ್ಣ ಕಿಶೋರ ಹೇಳಿದ, ಆತನ ಬಾಯಿಂದ ರಾಮನಾಮ ಹೊರಬಂತು. ಆತ ಇನ್ನೂ ಹೆದರುವುದೇನಿದೆ? ಆದರೆ ಮಧ್ಯೆ ಮಧ್ಯೆ ಒಮ್ಮೊಮ್ಮೆ ಅಳುತ್ತಿದ್ದ. ಎಷ್ಟೇ ಆಗಲಿ ಪುತ್ರ ಶೋಕವಲ್ಲವೇ? ಶ್ರದ್ಧೆ ಇಲ್ಲದೆ ಪೂಜೆ ಜಪ ತಪ ಇವನ್ನು ಮಾಡಿದರೆ ಏನು ದೊರೆಯುವುದಿಲ್ಲ. ಏನು ಹೇಳುತ್ತೀಯೇ? ಮಾಸ್ಟರ್, ಹೌದು, ನಿಜ.